ಅಣ್ಣ ನಮಸ್ತೆ. ಅಣ್ಣ ಒಂದು ಫೋಟೋ ತಗೊಳ್ಳಿ ಅಣ್ಣ. ಇಲ್ರಿ ಮಗಳೇ, ನನ್ನಲ್ಲಿ ಫೋಟೋ ತೆನ್ನೋಷ್ಟು ಶಕ್ತಿ ನನಗೆಲ್ಲ. ನಾನೆಲ್ಲಿ ದುಡಿಬೇಕು, ತಿನ್ಬೇಕು, ವ್ಯಾಪಾರ ಅಷ್ಟ ಸರಿ ಸರಿ ಅಣ್ಣ, ಬರ್ತೀನಿ ಅಣ್ಣ. ಹಲೋ ನಮಸ್ತೆ ಅಣ್ಣ. ನಮಸ್ತೆ ಹೇಳಿ ಅಣ್ಣ. ಒಂದು ದೇವ್ರ ಫೋಟೋ ತಗೊಳ್ಳಿ ಅಣ್ಣ, ತುಂಬ ಚೆನ್ನಾಗಿದಾವ ಅಣ್ಣ. ಇಲ್ಲ ಇಲ್ಲ ಬೇಡ ಒಂದು ಫೋಟೋ ತಗೊಳ್ಳಿ. ಇಲ್ಲ ಬೇಡ ಮುಂದೆ ಹೋಗಿ, ವ್ಯಾಪಾರ ಇಲ್ಲ ಅಂತ ಸಾಯ್ತಾ ಇದೆ. ಹೋಗಿ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ. ಏನಪ್ಪ ಇವತ್ತು ಒಂದು ಫೋಟೋನ ವ್ಯಾಪಾರ ಆಗ್ತೀನಿ. ಅಣ್ಣ ನಮಸ್ತೆ ಅಣ್ಣ. ಒಂದು ದೇವ್ರ ಫೋಟೋ ತಗೊಳ್ಳಿ ಅಣ್ಣ. ಬೆಳಿಗ್ಗೆಯಿಂದ ಊಟನೇ ಮಾಡಿಲ್ಲ ಅಣ್ಣ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಣ್ಣ. ದಯವಿಟ್ಟು ಒಂದೇ ಒಂದು ಫೋಟೋ ತಗೊಳ್ಳಿ ಅಣ್ಣ. ಯಾವ ಫೋಟೋ ಹೋಗಪ್ಪ, ಹಲೋ, ನಾ ಹೇಳಪ್ಪ. ನೀನ್ ಹೇಳಿದ್ಮೇಲೆ ಆಯ್ತಪ್ಪ. ಇನ್ನು ಬೇರೆ ಸಂಬಂಧಕ್ಕಿದ್ದಂಗೆ ಆತ್ಮೀಯ ತಗೋ, ಬೇರೆ ಹೇಳ್ದೆ. ಒಂದ್ಸಲ ಮಾತು ಕೊಟ್ಮೇಲೆ ಆಯ್ತಪ್ಪ. ಮೊದ್ಲ ಕೆಲಸ ಮಾಡಿದ್ಮೇಲೆ ಹೇಳ್ದೀನಿ, ಅಲ್ಲಿ ಮಟ್ಟ ಹೇಳ್ಬೇಡ. ಕೆಲಸ ಮಾಡಿದ್ಮೇಲೆ ಬಂದ್ ಭೇಟಿ ಆಗ, ಆಮೇಲೆ ಎಲ್ಲ ಮಾತಾಡೋಣ. ಕೆಲಸ ಆದ್ಮೇಲೆ ನೋಡ್ರಿ ಏನಂತ. ಅಣ್ಣ ನಮಸ್ತೆ ಅಣ್ಣ. ದೇವ್ರ ಫೋಟೋ ಅಣ್ಣ, ಒಂದೇ ಒಂದು ಫೋಟೋ ತಗೊಳ್ಳಿ ಅಣ್ಣ. ಬೆಳಿಗ್ಗೆಯಿಂದ ಊಟನೇ ಮಾಡಿಲ್ಲ ಅಣ್ಣ, ದಯವಿಟ್ಟು ಒಂದೇ ಒಂದು ಫೋಟೋ ತಗೊಳ್ಳಿ ಅಣ್ಣ. ತುಂಬಾ ಹೊಟ್ಟೆ ಹಸಿದೆ ಇದೆ ತಗೊಳ್ಳಿ ಅಣ್ಣ. ಏನಯ್ಯ ನೀನು ದೇವಸ್ಥಾನಕ್ಕೆ ಬಂದು ದೇವ್ರ ಫೋಟೋ ತೋರಿಸ್ತಿದ್ದೀರಾ? ಬೆಳಿಗ್ಗೆಯಿಂದ ಓಡಾಡಿ ಕಾಲೆಲ್ಲ ನೋವಾಗಿದೆ ಅಣ್ಣ. ದಯವಿಟ್ಟು ಒಂದೇ ಒಂದು ಫೋಟೋ ತಗೊಳ್ರಿ ಅಣ್ಣ, ಪ್ಲೀಸ್ ಅಣ್ಣ. ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಿ, ತೋರ್ಸವ ಯಾವ್ದು ಫೋಟೋ ನೋಡಿ ಅಣ್ಣ, ಲಕ್ಷ್ಮಣ್ ಫೋಟೋ ನೋಡಿ ಅಣ್ಣ. ಈ ಲಕ್ಷ್ಮಣ್ ಫೋಟೋ ತಗೊಂಡ್ರೆ ಲಕ್ಷ್ಮಣ್ ನಿಮ್ಮ ಮನೇಲಿ ತುಂಬ ತುಳ್ಕಾಡ್ತಾವೆ ಅಣ್ಣ. ಅಣ್ಣ ಈ ವಿಘ್ನೇಶ್ವರ ಫೋಟೋ ತಗೊಳ್ಳಿ ಅಣ್ಣ. ಯಾವ ವಿಘ್ನಗಳು ನಿಮ್ಮನ್ನ ಏನೂ ಮಾಡಿಲ್ಲ ಅಣ್ಣ. ಇದು ಇಲ್ಲಾಂದ್ರೆ ಈ ಆಂಜನೇಯನ ಫೋಟೋನಾದ್ರೂ ತಗೊಳ್ಳಿ ಅಣ್ಣ. ಯಾವುದೇ ರೀತಿ ದುಷ್ಟ ಶಕ್ತಿಗಳು ನಿಮ್ಮನ್ನ ಏನೂ ಮಾಡಲ್ಲ ಅಣ್ಣ. ದಯವಿಟ್ಟು ಒಂದೇ ಒಂದು ಫೋಟೋ ತಗೊಳ್ರಿ ಅಣ್ಣ, ಪ್ಲೀಸ್ ಅಣ್ಣ. ಇವೆಲ್ಲ ಫೋಟೋ ನಮ್ಮ ಮನೆ ಇದಪ್ಪಣಪ್ಪ. ಫೋಟೋನ ಇಡ್ಸೋನು, ನನಗೆ ಅರ್ಜೆಂಟ್ ಕೆಲಸ ಐತಿ, ಮುಂದೆ ನೋಡೋಣ ನಡಿ. ಓ ತಮ್ಮ, ಎಲ್ಲಾ ಫೋಟೋ ತೋರಿಸಿವಿ, ಕಣ್ಣಿಗೆ ಕಂಡ ದೇವ್ರ ಫೋಟೋನ ತೋರಿಸ್ಲಿಲ್ಲಲ್ಲ ನೀನು? ಫುಲ್ ನನ್ನ ಹತ್ರ ಎಲ್ಲ ಫೋಟೋ ತೋರಿಸಿ, ಎಲ್ಲ ದೇವ್ರ ಫೋಟೋ ತೋರಿಸಿದ್ದೀನಿ ಅಣ್ಣ. ಇಷ್ಟ ಅಣ್ಣ ದೇವ್ರ ಫೋಟೋಗಳು ಇರೋದು. ಹಿಂದ ಐತಲ್ಲಪ್ಪ ಕಣ್ಣಿಗೆ ಕಾಣೋ ದೇವ್ರು, ಅದನ್ನ ತೋರ್ಸು. ಇವ್ರು ದೇವ್ರ ಅಲ್ಲಣ್ಣ, ಇವ್ರು ಅಪ್ಪ ಸರ್, ಇವ್ರು ಹೀರೋ, ಇವರು ಸಿನಿಮಾ ಹೀರೋ. ಹಾ ಇವ್ರೇ ಅಪ್ಪ, ಕರುನಾಡ ಕಂಡ ದೇವರು, ನಾ ಕಂಡ ದೇವರು. ಯಾಕಣ್ಣ ಅಪ್ಪ ಸರ್ ನಾ ದೇವ್ರಂತ ಕರೆಕತ್ತೀರಿ? 19 ಗೋಶಾಲೆಗಳು, 26 ಅನಾಥಾಶ್ರಮಗಳು, 16 ರುದ್ರಾಶ್ರಮಗಳು, 20 ಕಾರ್ಪೊರೇಷನ್ ಶಾಲೆಗಳು, 1836 ಅನಾಥ ಮಕ್ಕಳ ಉಚಿತ ಶಿಕ್ಷಣ. ಇಷ್ಟೆಲ್ಲಾ ಜವಾಬ್ದಾರಿಯನ್ನ ತಮ್ಮ ಸ್ವಂತ ಹಣದಲ್ಲೇ ನಿಭಾಯಿಸ್ತಿದ್ರು. ಕಾಡು, ನಾಡು, ನುಡಿ, ನೆಲ, ಜಲದ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಿದ್ರು. ಮಾಡಿದ ಸಹಾಯ ದಾನ ಎಲ್ಲೂ ಪ್ರಚಾರ ಮಾಡದವರು. ಅಷ್ಟೇ ಅಲ್ಲ, ಸತ್ತ ಮೇಲೂ
ನೇತ್ರದಾನ ಮಾಡಿ 4 ಜನಕ್ಕೆ ಜೀವನ ಕೊಟ್ಟವರು. ನಟನೆಯಲ್ಲಿ ರಾಷ್ಟ್ರ ಪ್ರಸಿದ್ಧಿ ಪಡೆದ್ರು. ನಮ್ಮಂತ ವಿಶೇಷ ಚೇತನರಿಗೆ ಭವಿಷ್ಯ ಕಟ್ಟಿಕೊಟ್ರು. ದಾನ ಕೊಟ್ಟಿದ್ದನ್ನು ಎಲ್ಲಿ ಹೇಳಿಕೊಳ್ಳದೆ ದಣಿ ಅಂತ ಕರೆಸಿಕೊಳ್ಳೋ ಬದಲು ದೇವರು ಅನ್ಸ್ಕೊಂಡ್ರು. ಚಿತ್ರರಂಗದಲ್ಲಿ ಹೊಸಬರಿಗೆ ದಾರಿದೀಪವಾದವರು, ಸೋತವರಿಗೆ ಅವರ ಹಿಂದೆ ನಿಂತು ಅವರ ಬಾಳಿನಲ್ಲಿ ನಗು ತಂದವರು. ಕೊನೆಗೂ ಲಕ್ಷಾಂತರ ಅಭಿಮಾನಿಗಳಿಂದ ಅಂತಿಮ ಸಂಸ್ಕಾರವಾದರು. ಹೇಳ್ತಾ ಹೋದ್ರೆ ನಮ್ಮ ಅಪ್ಪು ಇಷ್ಟೆಲ್ಲ ಮಾಡಿದ್ದಾನೆ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಮನೆಗೆ ಅವರು ನಮ್ ಜೊತೆ ಇಲ್ಲ ಅನ್ನೋ ನೋವು ಮನೆವರೆಗೂ ನಮ್ಗೆ ಕಾಡ್ತಾ ಇರುತ್ತೆ. ಆದ್ರೂ ಅಪ್ಪು ಅಭಿಮಾನಿಗಳ ಅಭಿಮಾನ ಕಮ್ಮಿ ಆಗ್ಲಿಲ್ಲ. ಅಪ್ಪು ಅವರು ಮಾಡಿದ ಸಮಾಜಮುಖಿ ಕಾರ್ಯಗಳನ್ನು ಅಭಿಮಾನಿಗಳು ಶುರು ಮಾಡಿದ್ರು. ಅವರನ್ನ ದೇವರ ಇರೋ ಸ್ಥಾನದಲ್ಲಿ ಕೂರಿಸಿದ್ರು. ಹಾವೇರಿಯಲ್ಲಿ ಅವರ ದೇವಸ್ಥಾನವನ್ನೇ ಕಟ್ಟಿಬಿಟ್ರು. ಅಪ್ಪ ಅಭಿಮಾನಿಗಳಿಗೆ ದೇವರಂದ್ರು, ಅಪ್ಪು ಅಭಿಮಾನಿಗಳಿಗೆ ದೇವರ. ಅವರು ಕೊಟ್ಟಿದ್ದನ್ನು ಎಲ್ಲಿ ಹೇಳ್ಕೊಂಡಿಲ್ಲ. ಅವರ ಅಭಿಮಾನಿಯಾಗಿ ನಾನು ಹೇಳೋದು ಚೆನ್ನಾಗಿರಲಿಲ್ಲ. ತಗೋ, ದುಡ್ಡು ತಗೋ. ತಗೋಪ್ಪ. ಯಾಕ ದೇವ್ರ ಫೋಟೋ ಮಾರಿದೀನಿ ಅನ್ನೋ ಖುಷಿ ನನಗಿದೆ ಅಣ್ಣ. ಆದ್ರೆ ದುಡ್ಡು ತಗೊಂಡು ವ್ಯಾಪಾರಿ ಆಗೋದು ಇಷ್ಟ ಇಲ್ಲ. ಹೊಟ್ಟೆ ತುಂಬ ಆಯ್ತಾ ಬರ್ತೀನಿ. ಅಪ್ಪ ಜನ್ಮ ಕೊಟ್ಟರು, ಅಪ್ಪು ಜೀವನದಲ್ಲಿ ಬದುಕೋದು ಕಲಿಸ್ಕೊಟ್ರು. ಇದಕ್ಕೆ ಉದಾಹರಣೆ ದೇಶ ವಿದೇಶಗಳಲ್ಲಿ ಇವರ ಪ್ರತಿಮೆ, ಕೋಟ್ಯಾಂತರ ಅಭಿಮಾನಿಗಳ ಹೃದಯ.